ಈ ದೇಶವನ್ನು ನಾವು ಸ್ವಾತಂತ್ರ್ಯ ಗಳಿಸ್ಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀವಿ. ಸ್ವಾತಂತ್ರ್ಯ ನಂತರದಲ್ಲಿ ನಮಗೆ ಸಂವಿಧಾನ ಮಾಡಬೇಕಾದ್ರೆ ಅದು 60 ದೇಶಗಳ ಒಂದು ಇದನ್ನು ಓದಿ ಅದನ್ನು ಯಾವ ಪಾಯಿಂಟನ್ನು ತಗೋಬೇಕು, ಈ ದೇಶಕ್ಕೆ ಯಾವ ಸೂಟೇಬಲ್ ಆಗುತ್ತೆ, ಬ್ರಿಟಿಷರು ಹೋದ್ಮೇಲೆ ನಮ್ಮ ಕಥೆ ಏನು, ನಮ್ಮ ಗ್ರಾಮೀಣ ಭಾಗದ ಜನಗಳು ಯಾವ ರೀತಿ ಬದುಕಬೇಕಾಗಿದೆ, ನಾವು ದೇಶವನ್ನೇನೋ ಸ್ವಾತಂತ್ರ್ಯ ಪಡೆದು ತಗೊಂಡ್ವಿ, ಆದರೆ ಇದನ್ನು ನಾವು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಚಿಂತನೆ ಮಾಡಿ ಅದನ್ನು ಒಂದು ಸಂವಿಧಾನ ರಚನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಜೊತೆಯವರು ನಮಗೆ ಕೊಟ್ಟಿದ್ದಾರೆ. ಅದು ಇವತ್ತು ಬಹಳ ಗಂಡಾಂತರದಲ್ಲಿ ಅದಕ್ಕೆ ತಿದ್ದುಪಡಿ ಆಗ್ತಾ ಇದೆ. ಒಳ್ಳೆಯದಕ್ಕಾಗಿ ಕೆಲವು ತಿದ್ದುಪಡಿ ಆಗಿದ್ದಾವೆ. ಆದರೆ ಈಗ ತಿದ್ದುಪಡಿ ವಿಷಯ ಇರ್ತಾ ಇಲ್ಲವು. ನಮ್ಮ 400 ಜನನ ನಾವು ಗೆಲ್ಲಿಸ್ಕೊಂಡ್ರೆ ನಾವು BJPಯವರು ನಾವು ಈ ಸಂವಿಧಾನನ ಕಿತ್ತಾಕ್ತೀವಿ, ತೆಗೆದಾಕ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಈಗಾಗಲೇ ಅವ್ರು ಹೇಳ್ತಿರೋದನ್ನು ಕೈನಲ್ಲೂ ಮಾಡ್ತಾಯಿದ್ದಾರೆ. ನೋಡಿ, ಬೇಕಾದಷ್ಟು ಬಾಂಡ್ಗಳು, ಈ ಚುನಾವಣಾ ಬಾಂಡ್ಗಳು BJP ಗೌರ್ಮೆಂಟು ಕೋಟ್ಯಾಂತರ ಲೆಕ್ಕದಲ್ಲಿ ಮಾಡಿದೆ. ಸಾವಿರಾರು ಲೆಕ್ಕದಲ್ಲಿ ಮಾಡಿದಂಥ, ಲಕ್ಷ ಲೆಕ್ಕದಲ್ಲಿ ಮಾಡಿದಂಥ ಜನಗಳನ್ನು ಇವತ್ತು ಜೈಲಿಗೆ ಹಾಕ್ತಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಅತ್ಯಂತ ನಿರ್ದಿಷ್ಟ ನುಡಿದಂತೆ ನಡೆದು, ಏನು ಶರಣ ವಚನ ಇದೆ ನುಡಿದಂತೆ ನಡೆಯುತ್ತ ಆ ರೀತಿಯಲ್ಲಿ ಕೆಲಸ ಮಾಡಿ 2 ರಾಜ್ಯಗಳಿಗೆ ಮುಖ್ಯಮಂತ್ರಿ ಆದಂಥ ಇವತ್ತು ಕೇಜ್ರಿವಾಲ್ ಅವರನ್ನು ಜೈಲಿಗೆ ಹಾಕಿದ್ದಾರೆ. ಅವ್ರ ಜೊತೆ 4-5 ಜನ ಜೈಲಿಗೆ ಹಾಕಿದ್ದಾರೆ. ಇನ್ನು ಇಡಿ ಅನ್ನೋ ಭೂತ ಬಿಡ್ತಾರೆ. ಆ ಇಡಿ ಯಾರ ಮೇಲೆ ಬಿಡ್ತಾರೆ? ಅವರು ಈ ಪಾರ್ಟಿಲೇ ದುಡ್ಡಿದೆಯಾ, ಬೇರೆದ್ರಲ್ಲಿಲ್ವಾ? ಈಗ ಬೇರೆ ಕಡೆ ಅವರು BJP ಓದ್ಕೊಳ್ಳೆ ಅವ್ರು ಸ್ವಚ್ಛ ಆಗಲಿ. ಅವರೆಲ್ಲ ಇಡಿ ಭಯಕ್ಕೆ ಹೋಗಿದ್ದು ಅಂದರೆ ಹಣ ಮಾಡಿದ್ದಾರೆ. ಆ ಹಣದ ಲೆಕ್ಕ ಕೊಡೋದು ಸಾಧ್ಯ ಆಗಲ್ಲ. ಅಂತ ಹೊತ್ತಿನಲ್ಲಿ ನೀವು ಬರ್ತೀಯೋ ಏನು ನಿನಗೆ ಸೀಜ್ ಮಾಡ್ತೀವಿ, ಇಷ್ಟು ಮಾತಾಗುತ್ತೆ. ಹಾಗಾದ ಕೂಡಲೇ ಅವನಿಗೆ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಳೇಬೇಕು ಅವನು, ಆ ಮನುಷ್ಯ. ಯಾಕೆಂದರೆ ಅವನು ಕಳ್ಳಾಗಿರ್ತಾನೆ, ಏನೋ ಒಂದು ಮಾಡ್ಕೊಂಡಿರ್ತಾನೆ. ಅಂಥ ಹೊತ್ತಿನಲ್ಲಿ ಅನಿವಾರ್ಯವಾಗಿ ಅವರು ಗುಲಾಮನಾಗಿ ಅಲ್ಲಿ ಹೋಗ್ತಾರೆ. ಹೀಗಾಗಿ ಏನಾಗಿದೆ, ಆ ಕಡೆ ದುಷ್ಟರ ಸಂಖ್ಯೆ ಹೆಚ್ಚಾಗಿದೆ. ಆ ದುಷ್ಟರ ಸಂಖ್ಯೆ ಹೆಚ್ಚಾದಂಗೆಲ್ಲ ನಾವುಗಳು ಮೌನವಾಗಿ ಕೂತ್ರೆ ಅವ್ರದ್ದೇ ಒಂದು ರಾಜ್ಯ ಆಗುತ್ತೆ. ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಬ್ರಿಟಿಷರಿಂದ ನಾವೇನು ಹೋರಾಟ ಮಾಡಿದ್ವು ಅದಕ್ಕಿಂತ ಹೆಚ್ಚು ಕಷ್ಟಪಡಬೇಕಾಗುತ್ತೆ. ಯಾಕೆಂದರೆ ಅವ್ರು ಮಾಡೋದೇನಪ್ಪ, ಹಿಂದೂ ರಾಷ್ಟ್ರ, ನಾವೆಲ್ಲ ಹಿಂದೂ, ಬಾಕಿ ಯಾರು ಇಲ್ಲಿ ಬದುಕೋದಕ್ಕೆ ಹಕ್ಕಿಲ್ಲ. ಮತ್ತು ಇನ್ನು ಬೇರೆ ಬೇರೆ ಇದು NRC ಅಂದರೆ ಏನು ಅವ್ರ ತಂದೆ ತಾಯಿ ಇರ್ತಾರೆ, ಅವ್ರ ತಂದೆ ತಾಯಿ ಹುಟ್ಟಿಗೆ ಡೇಟ್ ಕೊಡಬೇಕು. ಆ ಲೆಕ್ಕಾಚಾರಗಳನ್ನೆಲ್ಲ ಕೊಡೋದಕ್ಕೆ ಯಾರ್ಯಾರು ವಿಫಲರಾಗ್ತಾರೋ ಟ್ರೈಬಲ್ಗಳು. ಈಗ ನಾನು ಟ್ರೈಬಲ್ ಮಹಿಳೆ, ಬಂಜಾರ ಮಹಿಳೆ. ನನಗೆ 80 ವರ್ಷ. ನಾನು ಏನು ನಮ್ಮ ತಂದೆ ತಾಯಿ ಏನು ಬರ್ಕೊಂಡಿದ್ದೀನಿ ನಮಗೆ ಗೊತ್ತಿಲ್ಲ. ಸಂಕಲ್ಪ ಯಾತ್ರೆ ಇವತ್ತು ಬೆಂಗಳೂರಿನ ಹೊರಟಿ ಬೆಳಗಾವಿ ಸೇರುತ್ತಿದೆ. 3 ಬೇರೆ ಬೇರೆ ಭಾಗವಾಗಿ ರಾಜ್ಯಾದ್ಯಂತ ಒಂದು ಸಂಚಲನ ನಮ್ಮ ರಾಜ್ಯದಲ್ಲಿ ಸಂಕಲ್ಪ ಯಾತ್ರೆ ರಾಜ್ಯದಲ್ಲೆಲ್ಲ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರ ಅಂಗವಾಗಿ ತುಮಕೂರು ನಗರದಲ್ಲಿ 2ನೇ ಸಭೆ ನಡೀತಾ ಇದೆ. ನಂತರ 1:30 ಗಂಟೆಗೆ ಚಿತ್ತೂರಿನಲ್ಲಿ ಒಂದು ದೊಡ್ಡ ಸಭೆ, ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದೆಲ್ಲ ಕಂಡುಕೊಂಡು ಹೋಗಬೇಕು. ಅದಕ್ಕಾಗಿ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ಒಂದು 15 ದಿನ ಮುಗಿಸಿ ಕಳಿಸಿ ಅಂತ ಅವರು ಬಹಳಷ್ಟು ಫೋನ್ ಮಾಡ್ತಾ ಇದ್ದಾರೆ.